ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ. ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಒಂದೇ ಒಂದು ಲೈಕ್ ಅನ್ನ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ನನ್ನ ಎಪಿಸೋಡ್ ಅಲ್ಲಂತೂ ಮಂಜಣ್ಣ ದ ಕಿಂಗ್ ನೈಲ್ಡ್ ಇಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೇಕು. ಸೂಪರ್ 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 ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು ಅಂತ ನನ್ನ ಒಪಿನಿಯನ್. ಹನುಮಂತಣ್ಣ ಮತ್ತೆ ಧನರಾಜು ಕಾಂಬೋ ಮಾತ್ರ ನೆಕ್ಸ್ಟ್ ಲೆವೆಲ್ ಎಂಟರ್ಟೈನ್ಮೆಂಟ್ ಅಂತ ನನಗನ್ನಿಸ್ತು. ಮಂಜಣ್ಣಗೆ ಮಾತ್ರ ಸ್ಪೆಷಲ್ ಅಧಿಕಾರ, ಸ್ಪೆಷಲ್ ಸೀಕ್ರೆಟ್ ಟಾಸ್ಕ್, ಸ್ಪೆಷಲ್ ಕೇಕ್ ಕಟಿಂಗ್, ಸ್ಪೆಷಲ್ ಕಿಂಗ್ ಈ ತರ ಏನಾದ್ರು ಟ್ರೀಟ್ ಮಾಡ್ತಾ ಇದಾರ ಬಿಗ್ ಬಾಸ್ ಅಂತ ನಿಮ್ಗೂ ಅನಿಸ್ತಾ? ನನಗ ಆ ತರ ಅನ್ಸಿಲ್ಲ. ಯಾಕೆ ಅಂತ ಹೇಳ್ತೀನಿ. ಓವರ್ ಆಲ್ ಆಗಿ ಚೈತ್ರ ಮತ್ತೆ ನಮ್ಮ ರಜತ್ ಅವರ ನಡುವೆ ಒಂದು ಕಾನ್ವರ್ಸೇಷನ್ ಜಗಳ ಆಗುತ್ತೆ. ಯಾರು ಸರಿ ಯಾರು ತಪ್ಪು. ಕ್ಯಾಪ್ಟನ್ಸಿ ಟಾಸ್ಕ್, ಕ್ಯಾಪ್ಟನ್ಸಿ ಅಂತಂದ್ರೆ ಅಷ್ಟು ಈಸಿನ, ಯಾರಿಗ್ ಬೇಕಾದ್ರೂ ಅವರು ಹಂಚ್ಕೋಬೋದಾ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ನಿಜವಾಗ್ಲೂ ಗುರು ಮೋಕ್ಷಿತ ಅವರ ಎಮೋಷನಲ್ ಆ ಲಾಸ್ಟ್ ಕೊನೆ ಸೆಗ್ಮೆಂಟ್ ಸೂಪರ್ ಆಗಿತ್ತು ಅಂತ ನನ್ನ ಒಪಿನಿಯನ್. ಒಂದ್ ಕಡೆ ಜೆನ್ಯೂನ್ ಆಗಿ ಹತ್ರು ಅಂತ ಕೂಡ ನನ್ನ ಒಪಿನಿಯನ್. ಬಟ್ ಆಚೆ ಕಡೆ ಇರೋರು ಅದಕ್ಕೆ ಅರ್ಹರ ಅಲ್ವಾ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕ್ಲಿಯರ್ ಕಟ್ ಆಗಿ ಮಾತಾಡ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ರಿವ್ಯೂ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಧರ್ಮಬಲಿ ಎಲಿಮಿನೇಟ್ ಆಗಿರ್ತಾರೆ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಎಪಿಸೋಡ್. ಆ ಧರ್ಮಬಲಿ ಎಲಿಮಿನೇಟ್ ಆದ್ಮೇಲೆ ಮಾತಾಡ್ತಾ ಇರ್ತಾರೆ, ಎಲ್ಲ ಮುಂದೆ ಇದ್ರಲ್ಲಿ ಅಳ್ತಾ ಇರ್ತಾರೆ. ತುಂಬಾ ಒಳ್ಳೆ ವ್ಯಕ್ತಿ ಧರ್ಮಣ್ಣ ಎಲಿಮಿನೇಟ್ ಆಗಿದ್ದಾರೆ ಅಂತ ಫುಲ್ ಎಮೋಷನಲ್ ಆಗ್ತಾ ಇರ್ತಾರೆ. ನಿಜಾನೇ, ಧರ್ಮಣ್ಣ ಎಲಿಮಿನೇಟ್ ಆಗಿದ್ದು ಎಲ್ಲರಿಗೂ ಬೇಜಾರಿದೆ, ಎಮೋಷನಲ್ ಆದ್ರು. ಅದರಲ್ಲಿ ಒಂದು ಅರ್ಥ ಇದೆ, ಒಳ್ಳೆತನಕ್ಕೆ ಬೆಲೆ ಇಲ್ಲ ಅನ್ನೋದು ಬಿಗ್ ಬಾಸ್ ಹೌಸ್ ಅಲ್ಲಿ, ಅದು ನಿಜಾನೇ. ಬಟ್ ಧರ್ಮಣ್ಣ ಆಚೆ ಹೋಗ್ಬೇಕು ಅಂತ ಯಾರು ಅಂದ್ಕೊಂಡಿದ್ದೀರಾ ಅಂತಂದ್ರೆ ಅವರೇ ಹೆಸರುಗಳನ್ನ ತಗೊಂಡು ಮತ್ತೆ ಧರ್ಮ ಅವರು ಹೋದ್ಮೇಲೆ ಅವರೇ ಅಳ್ತಾ ಇದ್ರೆ ಎಷ್ಟು ಕರೆಕ್ಟು ಅನ್ನೋದು ಬರುತ್ತೆ. ನಿಜವಾಗ್ಲೂ ಇಲ್ಲಿ ರಜತ್ ಅವರು ಒಳ್ಳೆ ಪಾಯಿಂಟ್ ಅನ್ನ ಕೇಳ್ತಾರೆ. ಬಟ್ ಅವರೇ ಆ ತರ ಹೇಳ್ತಾ ಇದ್ರೆ ನಿಜವಾಗ್ಲೂ ಸಖತ್ ಬೇಜಾರಾಯ್ತು ನನಗೂ. ಒಂದ್ ಕಡೆ ಅವ್ರ ಎಮೋಷನಲ್ ನಿಜ ಇರ್ಬೋದು, ಬಟ್ ಆ ತರ ಮಾಡ್ಬಾರ್ದಾಗಿತ್ತು ಅಂತ ನನ್ನ ಒಪಿನಿಯನ್. ಆ ತರ ಅಳ್ತಾ ಇರೋರಾದ್ರೆ ನಾಮಿನೇಷನ್ ಏನಕ್ಕೆ ಮಾಡ್ಬೇಕು, ನಾಮಿನೇಟೇ ಮಾಡಬಾರ್ದು. ಅವ್ರ ಬೇಜಾರು ಅಳ್ತಾರೆ ನಂಗಿದ್ರೆ. ಇದು ಗೇಮ್ಗೋಸ್ಕರ ಮಾಡ್ತಾರ ಅಷ್ಟೇ. ಅಷ್ಟು ಬಿಟ್ರೆ ಬೇರೆ ಏನು ಇಲ್ಲ ಅನ್ನೋದು ನನ್ನ ಒಪಿನಿಯನ್. ಅದೆಲ್ಲ ಆದ್ಮೇಲೆ ಒಂದ್ ಕಡೆ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಕ್ಯಾಪ್ಟನ್ಸಿ ಟಾಸ್ಕ್ ಯಾರು ಹೋಗಿಲ್ಲ, ನೀನು ಹೋಗಿಲ್ಲ, ನೀನು ಹೋಗಿಲ್ಲ, ನೀನು ಹೋಗಿಲ್ಲ, ಈ ಮೂರಲ್ಲಿ ಯಾರಾದ್ರೂ ಆಗಿ ಈ ತರ ಇದೆಲ್ಲ ಗ್ರೂಪಿಸಮ್ ಮಾಡ್ಕೊಂಡು ಈ ತರ ಮಾಡಿದ್ರೆ ತುಂಬಾ ನಿಜವಾಗ್ಲೂ ಸಖತ್ ಬೇಜಾರಾಗುತ್ತೆ. ಆ ತರ ಮಾಡಬಾರ್ದು. ಜೆನ್ಯೂನ್ ಆಗಿ ಆಗ್ಬೇಕು, ಜೆನ್ಯೂನ್ ಆಗಿ ಮಾಡ್ಬೇಕು. ಅವಾಗ್ಲೇ ಒಂದು ಅದಕ್ಕೆ ಅರ್ಥ ಇರುತ್ತೆ ಅಂತ ನನ್ನ ಒಪಿನಿಯನ್. ನಿಮ್ಗೇನ್ ಅನ್ಸುತ್ತೆ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಮೋಕ್ಷಿತ ಅವ್ರು ಕೂಡ ಮಾತಾಡ್ತಾ ಇರ್ತಾರೆ ಗೌತಮಿ ಅವರ ಪಾಸಿಟಿವಿಟಿ ಬಗ್ಗೆ. ಅವ್ರು ಅನ್ಕೊಂಡಂಗೆ ಪಾಸಿಟಿವಿಟಿ ಇಲ್ಲ, ಮಂಜಣ್ಣ ಅನ್ಕೊಂಡಂಗೆ ಇಲ್ಲ, ತಲೆಯಲ್ಲಿ ಬೇರೆ ಎಲ್ಲ ಇಟ್ಕೊಂಡು ಏನೇನೋ ಮಾಡ್ತಾ ಇದ್ದಾರೆ ಸ್ಟ್ರಾಟಜಿಗಳು ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಗೇಮ್ ಅನ್ನ ಚೆನ್ನಾಗಿ ಅನಾಲಿಸಿಸ್ ಮಾಡ್ತಾ ಇದ್ದಾರೆ ಗುರು ಮೋಕ್ಷಿತ್ ಅವರು. ಬಟ್ ಓವರ್ ಥಿಂಕಿಂಗ್ ಮಾಡಬಾರ್ದು. ಆ ಆಟನ ಇಂಡಿವಿಜುವಲ್ ಆಗಿ ಆಟ ಆಡ್ಕೊಂಡು ಚೆನ್ನಾಗಿ ಆಟ ಆಡ್ಬೇಕು ಅಷ್ಟೇ. ಹಂಗ ಆಟ ಆಡಿದ್ರೆ ಮಾತ್ರ ಇಷ್ಟ ಆಗ್ತಾರೆ. ಬಟ್ ಗ್ರೂಪಿಸಮ್ ಮಾಡ್ಕೊಂಡಿದ್ರೆ ಮತ್ತೆ ಅದೇ ರಾಗ ಅದೇ ಹಾಡು. ಅದೆಲ್ಲ ಆದ್ಮೇಲೆ ಮಾರ್ನಿಂಗ್ ಒಳ್ಳೆ ಸಾಂಗ್ ಬರುತ್ತೆ ಗುರು. ನಿಜವಾಗ್ಲೂ ತುಂಬಾ ದಿನ ಆಗಿತ್ತು, ಒಳ್ಳೆ ಫೀಲಿಂಗ್ ಬಂತು. KF ಸಾಂಗ್ ಹಾಕ್ತಾರೆ, ಸೂಪರ್ ಆಗಿತ್ತು, ಸಕ್ಕದಾಗಿತ್ತು. ನಿಜವಾಗ್ಲು ನೆನ್ನೆ ಆ ಟಾಸ್ಕ್ಗೆ ಆ ಹಾಡಿಗೆ ಸಕ್ಕದಾಗಿ ಸಿಂಕ್ ಆಗ್ತಾ ಇತ್ತು. ಟಾಸ್ಕ್ ಇದು ಎಲ್ಲ ಸೆಟಪ್ ಇರುತ್ತೆ, ರಾಜಂದು ಸಿಂಹಾಸನ, ಮಂತ್ರಿಗಳ ಆಸ್ಥಾನ, ಆ ಟೈಪ್ ಸೆಟಪ್ ಇರುತ್ತೆ. ಎಲ್ಲರೂ ಸ್ಟಾರ್ಟ್ ಮಾಡ್ತಾರೆ, ನಿಮ್ಗೆ ಏನಾದ್ರು ಒಂದು ಇದ್ ಮಾಡಿದ್ರೆ ನಮ್ಮನ್ನ ಹತ್ರ ಇಟ್ಕೊಳ್ಳಿ, ನಿಮ್ಮನ್ನ ಇವ್ರನ್ನ ಹತ್ರ ಇಟ್ಕೊಳ್ಳಿ, ಇವರು ರಾಣಿ, ಇವರು ರಾಣಿ ಅಲ್ಲ, ಈ ತರ ಎಲ್ಲ ಮಾತಾಡ್ತಾ ಇರ್ತಾರೆ. ಬಟ್ ಬಿಗ್ ಬಾಸ್ ಎಲ್ಲ ಆದ್ಮೇಲೆ ಕೊನೆಗೆ ಅನೌನ್ಸ್ ಮಾಡ್ತಾರೆ, ಮಂಜಣ್ಣ ದ ಕಿಂಗ್ ಅಂತ ಅಂದ್ಬಿಟ್ಟು ಅನೌನ್ಸ್ಮೆಂಟ್ ಮಾಡಿ ಅದಕ್ಕೆ ಹಿಂದೆ ಬ್ಯಾಕ್ಗ್ರೌಂಡ್ ಹೇಳ್ತಾರೆ. ತುಂಬಾ ಕಷ್ಟಪಟ್ಟು ಕುತಂತ್ರ ಮಾಡಿರ್ಬೋದು, ಕಪಟ ಮಾಡಿರ್ಬೋದು, ಲಕ್ಕಿಂದ ಆಗಿರ್ಬೋದು, ಶ್ರಮದಿಂದ ಆಗಿರ್ಬೋದು, ಎಲ್ಲ ಸೇರ್ಕೊಂಡು ಕೊನೆಗೆ ರಾಜ ಆಗಿದ್ದಾನೆ. ಆ ರಾಜ ಯಾವ ತರ ಮಾಡ್ತಾನೆ ಅನ್ನೋದೇ ಒಂದು ಟಾಸ್ಕ್. ಅದ್ರಲ್ಲೂ ಅವನು ಒಳ್ಳೆತನವಾಗಿರ್ಬೋದು, ಸರ್ವಾಧಿಕಾರಿ ಆಗಿರ್ಬೋದು, ಡಿಕ್ಟೇಟರ್ ಇಲ್ಲ ಅಂತಂದ್ರೆ ನೆಗೆಟಿವ್ ಆಗಿ ಇರ್ಬೋದು, ಎಲ್ಲ ತರನೂ ಇರ್ಬೋದು ಅಂತ ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ. ಈ ಟಾಸ್ಕ್ ಅಲ್ಲಿ ತ್ರಿವಿಕ್ರಮ್ ಮತ್ತೆ ರಜತ್ ಅವರನ್ನ ದಂಡನಾಯಕರಾಗಿ ಆಯ್ಕೆ ಮಾಡ್ಕೊಂತಾರೆ. ಅದಾದ್ಮೇಲೆ ನೆಕ್ಸ್ಟ್ ಬಂದು ನಮ್ಮ ಇವರು ಸುರೇಶ್ ಅನ್ನ ಬಂದು ಸಲಹೆಗಾರರು. ಅಂದ್ರೆ ರಾಜನ್ಗೆ ಏನಾದ್ರು ಉಪದೇಶಗಳು ಕೊಡೋ, ಅಂದ್ರೆ ಉಪದೇಶ ಅಂದ್ರೆ ಫ್ರೀಯಾಗಿ ಸಲಹೆ ಕೊಡ್ತಾರಲ್ಲ ಮಂತ್ರಿಗಳ ತರ, ಆ ಟೈಪ್ ಒಬ್ರು.
ಅವರು ಸೆಲೆಕ್ಟ್ ಮಾಡ್ಕೊಂತಾರೆ. ನಿಜವಾಗ್ಲೂ ಸಕ್ಕದಾಗಿತ್ತು. ನನಗೇನು ಅನಿಸ್ತು ಅಂತಂದ್ರೆ ಎಲ್ಲರೂ ಒಂದು ಮಾತಾಡ್ಕೊಂತ ಇದ್ದಾರೆ. ಮಂಜಣ್ಣಗೆ ಸ್ಪೆಷಲ್ ಕೇಕ್ ತಂದು ಕಟ್ ಮಾಡಿದ್ರು, ಮಂಜಣ್ಣಗೋಸ್ಕರ ಸ್ಪೆಷಲ್ ಅಧಿಕಾರ, ಮಂಜಣ್ಣಗೋಸ್ಕರ ಸ್ಪೆಷಲ್ ಟಾಸ್ಕ್. ಬಟ್ ನನ್ಗೇನ್ ಅನ್ಸುತ್ತೆ ಅಂದ್ರೆ ಗುರು, ಈ ಟಾಸ್ಕ್, ಈ ರಾಜನ್ ಟಾಸ್ಕ್ ಮಂಜಣ್ಣನೇ ಕರೆಕ್ಟ್ ಅಂತ ನನ್ನ ಒಪಿನಿಯನ್. ಅವ್ರು ಬಿಟ್ರೆ ಆ ರೇಂಜ್ಗೆ ಪರ್ಫಾರ್ಮೆನ್ಸ್ ಮಾಡೋಕೆ ಸಾಧ್ಯ ಇಲ್ಲ ಅನ್ನೋದು ನನ್ನ ಪರ್ಫಾರ್ಮೆನ್ಸ್. ಆ ರೇಂಜ್ಗೆ ಯಾರಾದ್ರೂ ಪರ್ಫಾರ್ಮೆನ್ಸ್ ಮಾಡೋರು ಇದ್ರೆ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ, ನೀವೇ ಇಂಥವ್ರು ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ. ಬಟ್ ಅಷ್ಟು ಸೂಟಬಲ್ ಆಗ್ತಾ ಇರ್ಲಿಲ್ಲ ಅನ್ನೋದು ನನ್ನ ಒಪಿನಿಯನ್. ನಿಮ್ಗೆ ಏನ್ ಅನ್ಸುತ್ತೆ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಧನರಾಜ್ ಮತ್ತೆ ಹನುಮಂತಣ್ಣ ಅವ್ರದ್ದು ಇನ್ನು ಟಾಸ್ಕ್ ಸ್ಟಾರ್ಟ್ ಆಗಿರಲ್ಲ. ಅವಾಗ್ಲೇ ನಾವು ರಾಜನ್ ವಿರುದ್ಧ ಪಿತೂರಿ ಮಾಡ್ಬೇಕು ಹಂಗೆ ಕ್ಯಾಮ್ರಾಗಳ ಹತ್ರ ಬಂದು ಮಾತಾಡ್ತಾ ಇರ್ತಾರೆ. ಅವ್ರಿಬ್ರು ಕಾಂಬೋ ಮಾತ್ರ ಸಖತ್ತಾಗಿರುತ್ತೆ ಗುರು, ಸೂಪರ್ ಆಗಿರುತ್ತೆ, ಸಖತ್ ಅಂತ ಹೇಳ್ಬೋದು. ಅದೆಲ್ಲ ಆದ್ಮೇಲೆ ಅವರು ಮಿಸ್ಟೇಕ್ಗಳು ಮಾಡಿ ಅವ್ರ ಪನಿಷ್ಮೆಂಟ್ ತಗೊಂತಾ ಇದ್ದಿದ್ದು ನಿಜವಾಗ್ಲೂ ಅದೆಲ್ಲ ಫನ್ ಅಲ್ಲಿ ಸಖತ್ತಾಗಿ ಫನ್ ಅನ್ನ ಜನರೇಟ್ ಮಾಡಿ ಆ ಸ್ಕ್ರೀನ್ ಪ್ಲೇಸ್ ಅನ್ನ ತಗೊಂತಾ ಇದ್ರು ಅಂತ ನನ್ನ ಒಪಿನಿಯನ್. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಇವ್ರು ಏನ್ ಮಾಡ್ತಾರೆ, ಹೌಸಲ್ಲಿ ಇರ್ತಕ್ಕಂಥವ್ರು ಮಿಸ್ಟೇಕ್ಗಳ ಮೇಲೆ ಮಿಸ್ಟೇಕ್ಗಳು ಮಾಡ್ತಾ ಇರ್ತಾರೆ. ರಾಜನ್ ವಿರುದ್ಧ ಪಿತೂರಿಗಳು ಮಾಡೋದು, ರಾಜನ್ ವಿರುದ್ಧ ಮಾತಾಡೋದು, ಅವಶ್ಯಕತೆ ಇರೋ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದು, ಈ ತರ ಮಾಡ್ತಾ ಇರ್ತಾರೆ. ಈ ರಾಜಗೆ ಸ್ವಲ್ಪ ಅರ್ಥ ಆಗುತ್ತೆ. ಇವ್ರು ಹೋಗಿ ಯಾರೋ ರಜತ್ ಮತ್ತೆ ತ್ರಿವಿಕ್ರಮ್ ಅವರು ಹೋಗಿ ಹೇಳ್ತಾರೆ ಈ ತರ ಹಿಂದೆ ಎಲ್ಲ ಮಾತಾಡ್ತಾ ಇದ್ದಾರೆ ಅಂತ. ಇವ್ರು ತಗೊಬಂದು ಗಾರ್ಡನ್ ಏರಿಯಾಗೆ ಆಚೆ ಹಾಕ್ತಾರೆ. ಗಾರ್ಡನ್ ಏರಿಯಾಗೆ ಆಚೆ ಹಾಕಿದಾಗ ನಿಜವಾಗ್ಲು ಇಲ್ಲಿ ರಜತ್ ಮತ್ತೆ ನಮ್ಮ ಚೈತ್ರ ಅವ್ರ ನಡುವೆ ವಾದ ನಡೆಯುತ್ತೆ. ಈ ಇಬ್ಬರಲ್ಲಿ ನಿಜವಾಗ್ಲು ಚೈತ್ರ ಅವ್ರು ಮಾತಾಡಿದ್ದು ಕರೆಕ್ಟೇ, ಬಟ್ ಸ್ವಲ್ಪ ಜಾಸ್ತಿ ಮಾತಾಡಿದ್ರ ಅಂತ ನನಗನ್ನಿಸ್ತು. ಅವ್ರು ಏನೇ ಆದ್ರೂ ಕೂಡ ಜಾಸ್ತಿ ರಿಯಾಕ್ಟ್ ಮಾಡ್ತಾರೆ. ಬಟ್ ರಜತ್ ಅಣ್ಣ ನಾನ್ ಮಾತಾಡಿದ್ರೆ ಗೊತ್ತಲ್ವಾ ಅಂತ ಮತ್ತೆ ಹಳೆ ಚಾಡಿ ತರ ಮಾತಾಡೋದಕ್ಕೆ ಟ್ರೈ ಮಾಡಿದ್ರು, ಬಟ್ ಮಾತಾಡಕ್ ಹೋಗ್ಲಿಲ್ಲ. ದಟ್ಸ್ ಗುಡ್ ಅಂತ ನನ್ನ ಒಪಿನಿಯನ್. ನಿಮ್ಗೆ ಏನ್ ಅನ್ನಿಸ್ತು ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಮತ್ತೆ ಹೋಗ್ತಾರೆ ಈ ಶೋಭಾ ಶೆಟ್ಟಿ ಅವರೆಲ್ಲ ಹೋಗಿ ಅಲ್ಲಿ ಕಳ್ತನ ಮಾಡಿ ಆ ದ್ರಾಕ್ಷಿ ಎಲ್ಲ ತಗೊಬರೋದಕ್ಕೆ ಹೋಗ್ತಾರೆ. ಅಲ್ಲಿ ಮಿಸ್ಟೇಕ್ ಮಾಡಿ ಅವ್ರಿಗೆ ಕೂಡ ಇವರು ಶಿಕ್ಷೆ ಹಾಕಿ ಎಲ್ಲ ಆಚೆ ಹಾಕಿ ಹೋಗ್ತಾರೆ, ಊಟ ಇಲ್ದೇ ಮಾಡ್ತಾರೆ. ನಿಜವಾಗ್ಲೂ ಎಲ್ಲ ಸೆಗ್ಮೆಂಟ್ ರಾಜನ್ ಇದ್ರ ತರನೇ ನಡ್ಕೊಂಡ್ರು ಅನ್ನೋದು ನನ್ನ ಒಪಿನಿಯನ್. ಈ ಗ್ಯಾಪ್ ಅಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ ರಾಜನೇ ಬೇಕಾಕೊಂಡ್ರೆ ಕಾಮಿಡಿ ನೋಡಿ ಹೆಂಗಿದೆ ಅಂತ ಮಾತಾಡ್ತಾ ಇರ್ತಾರೆ. ಬಿಗ್ ಬಾಸ್ ಅನೌನ್ಸ್ಮೆಂಟ್ ಮಾಡ್ತಾರೆ, ಎಲ್ಲಾರು ಜೋರಾಗಿ ಒಂದೇ ಸಮಯ ನೆಗ್ತಾ ಇರ್ತಾರೆ. ಮಂಜಣ್ಣ ಅದನ್ನ ಚೆನ್ನಾಗಿ ಕವರ್ ಮಾಡಿದ್ರು ಅಂತ ನನ್ನ ಒಪಿನಿಯನ್. ಎಲ್ಲ ಆದ್ಮೇಲೆ ಹನುಮಂತಣ್ಣ ಕೈಯಲ್ಲಿ ಹಾಡನ್ನ ಆಡಿಸಿ ಅವರು ಆಮ್ಲೆಟ್ ಅನ್ನ ಜೊತೆಗೆ ತಿಂದಿದ ವಿಧಾನ ಎಲ್ಲ ಚೆನ್ನಾಗಿತ್ತು. ಇಷ್ಟ ಆಗೋದ್ರೊಳಗಡೆ ಒಂದು ಸೀಕ್ರೆಟ್ ಟಾಸ್ಕ್ ಕೊಡ್ತಾರೆ ಬಿಗ್ ಬಾಸ್. ಇಬ್ಬರನ್ನ ನಡೆಸ್ಬೇಕು, ಇಬ್ಬರನ್ನ ಅಳಿಸ್ಬೇಕು, ಏನೇ ಇದ್ರು ಕೂಡ ಜೆನ್ಯೂನ್ ಆಗಿರ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ ಮಂಜಣ್ಣಗೆ. ಬಂದು ಮಂಜಣ್ಣ ಅದೇ ಪ್ರಯತ್ನದಲ್ಲಿರ್ತಾರೆ. ಈ ಕಡೆ ರಜತ್ ಮತ್ತೆ ತ್ರಿವಿಕ್ರಮ್ ಅವ್ರನ್ನ ನಗ್ಸೋ ಪ್ರಯತ್ನ ಮಾಡ್ತಾರೆ, ಸಕ್ಸಸ್ ಆದ್ರು ಅಂತ ಹೇಳ್ಬೋದು. ಅದಾದ್ಮೇಲೆ ಎಮೋಷನಲ್ ಅಂದ್ರೆ ಕಣ್ಣೀರ್ ತರ್ಸೋದಕ್ಕೋಸ್ಕರ ಇವರನ್ನ ಸುರೇಶ್ ಅವ್ರನ್ನ ಪರ್ಸನಲ್ ಆಗಿ ಅವ್ರ ಮಗಳು ಯಾಕೆ ಆಚೆ ಹೋಗ್ತೀನಿ ಅಂತ ಹೇಳ್ತೀಯಾ ಈ ತರ ಎಲ್ಲ ಮಾತುಗಳಾಡಿ ಎಮೋಷನಲ್ ಮಾಡೋದಕ್ಕೆ ನೋಡಿದ್ರು. ಬಟ್ ಸುರೇಶ್ ಅಣ್ಣ ಅಷ್ಟೊಂದು ಎಮೋಷನಲ್ ಆಗಿಲ್ಲ ಅನ್ನೋದು ನನ್ನ ಒಪಿನಿಯನ್. ಕೊನೆಗೆ ಶಿಶಿರ್ ಅವ್ರು ಆಗ್ತಾರೆ, ನಾಮಿನೇಷನ್ ವಿಚಾರ ಅವರಿಬ್ರು ಬಾಂಡಿಂಗ್ ಬಗ್ಗೆ ಮಾತಾಡ್ಕೊಂಡು ಕೊನೆಗೆ ಇದ್ ಮಾಡ್ತಾರೆ. ಬಟ್ ಶಿಶಿರ್ ಅವರು ಎಮೋಷನಲ್ ಆದ್ರು ಅಂತ ಅವರು ಕೂಡ ಕ್ಯಾಮ್ರಾಗೆ ಹೇಳಿದ್ರು. ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ಒಂದು ಫನ್ ಟಾಸ್ಕ್ ಅನ್ನ ಕೊಡ್ತಾರೆ. ಅವರೇ ಈ ಸೀಕ್ರೆಟ್ ಟಾಸ್ಕ್ ಕಂಪ್ಲೀಟ್ ಮಾಡೋದಕ್ಕೋಸ್ಕರ ಫನ್ ಟಾಸ್ಕ್ ಅನ್ನ ಕೊಟ್ಟು ರಜತ್ ಮತ್ತೆ ತ್ರಿವಿಕ್ರಮ್ ಅವ್ರದ್ದು ಡ್ಯಾನ್ಸ್ ನಿಜವಾಗ್ಲೂ ಗುರು ಸಕ್ಕದಾಗಿತ್ತು. ನಗುಗೆ ಕಾಮಿಡಿಗೆ ಇಳಕ್ ಆಗ್ತಾ ಇರ್ಲಿಲ್ಲ. ಅಲ್ಲ ಐಶ್ವರ್ಯ ಮತ್ತೆ ಭವ್ಯ ಚೈತ್ರ ಫುಲ್ ನಗಾಡ್ತಾ ಇದ್ರು. ನನಗಂತೂ ನೋಡಿ ಸಿಕ್ಕಾಪಟ್ಟೆ ನಗು ಬರ್ತಾ ಇತ್ತು, ತಡ್ಕೊಳಕ್ ಆಗ್ತಾ ಇರ್ಲಿಲ್ಲ. ಆ ರೇಂಜ್ಗೆ ನಗು ಬರ್ತಾ ಇತ್ತು. ಸಕ್ಕದಾಗಿ ಎಂಟರ್ಟೈನ್ಮೆಂಟ್ ಮಾಡಿದ್ರು ಅಂತಂದ್ರೆ ತಪ್ಪಾಗೋದಿಲ್ಲ. ಕೊನೆಯಲ್ಲಿ ಆ ಎಮೋಷನಲ್ ಟಾಸ್ಕ್ ಅಂತ ಬಂದಾಗ ಮೋಕ್ಷಿತ್ ಅವರು ಜೆನ್ಯೂನ್ ಆಗಿ ತಮ್ಮಲ್ಲಿರ್ತಕ್ಕಂಥ ಎಮೋಷನ್ ಅನ್ನ ಹೊರ ಹಾಕಿದ್ರು ಅನ್ನೋದು ನನ್ನ ಒಪಿನಿಯನ್. ಈ ಗ್ಯಾಪ್ ಅಲ್ಲಿ ಮಂಜಣ್ಣ ಸೀಕ್ರೆಟ್ ಟಾಸ್ಕ್ ಗೋಸ್ಕರ ಅದನ್ನ ಮಾಡಿ ಸಕ್ಸಸ್ ಆದ್ರು. ಗೌತಮಿ ಅವರು ಕೂಡ ರಿಯಲ್ ಆಗಿ ಆ ಎಮೋಷನ್ ಅನ್ನ ಈಚೆ ಹಾಕಿದ್ರು ಅಂತ ನನ್ನ ಒಪಿನಿಯನ್. ಓವರ್ ಆಲ್ ಆಗಿ ನೋಡಿದಾಗ ಅವ್ರ ಫ್ರೆಂಡ್ಶಿಪ್ ಬಾಂಡಿಂಗು ಟ್ರೂ ಗುರು, ಇದು ನಿಜಾನೇ. ಬಟ್ ಗೇಮ್ಗೋಸ್ಕರ ದೂರ ಆಗ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ನನಗೆ. ನಿಮ್ಗೆ ಏನ್ ಅನಿಸ್ತಾ ಇದೆ ಅನ್ನೋದನ್ನ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಜೊತೆಗೆ ಇಲ್ಲಿ ತ್ರಿವಿಕ್ರಮ್ ಮತ್ತೆ ರಜತ್ ಅವರು ಇಬ್ರು ದಂಡನಾಯಕರಾಗಿ ಸ್ವಲ್ಪ ಆ ಗೇಮ್ ಅನ್ನ ಚೆನ್ನಾಗಿ ಇದ್ ಮಾಡ್ತಾ ಇದ್ದಾರೆ ಅಂತ ನನ್ನ ಒಪಿನಿಯನ್. ಅದ್ರ ಜೊತೆಗೆ ಈ ರಾಜ ಕ್ಯಾರೆಕ್ಟರ್ ಅಲ್ಲಿ ಪರ್ಸನಲ್ ಆಗಿ ಕಿಂಗ್ ತಗೊಳ್ದೆ ಗೇಮ್ ಅನ್ನ ಗೇಮ್ ರೀತಿ ಆಡಿದ್ರೆ ಚೆನ್ನಾಗಿರುತ್ತೆ. ಬಟ್ ಪರ್ಸನಲ್ ಆಗಿ ತಗೊಂಡು ಪರ್ಸನಲ್ ಆಗಿ ಆಕ್ಟಿವಿಟಿಗಳನ್ನ ಮಾಡಕ್ ಹೋದ್ರೆ ಅದು ಪರ್ಸನಲ್ ಆಗಿ ಹೋಗುತ್ತೆ ಅನ್ನೋದು ನನ್ನ ಒಪಿನಿಯನ್. ನಿಮ್ಗೆ ಏನ್ ಅನ್ಸುತ್ತೆ ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ನನ್ನ ಗುರು ತುಂಬಾ ದಿನಗಳಾಗಿತ್ತು ಇಂಥ ಎಂಟರ್ಟೈನ್ಮೆಂಟ್ ಟಾಸ್ಕ್ ಸಿಕ್ಕಿ.
ಚೆನ್ನಾಗಿತ್ತು ಗುರು. ನೆನೆ ಎಲ್ಲ ಚೆನ್ನಾಗಿ ನೆದ್ದಿರ್ತಾರೆ ಅಂತ ನನ್ನ ಒಪಿನಿಯನ್. ನನಗಂತೂ ತುಂಬಾ ಹ್ಯಾಪಿ ಆಯ್ತು. ಬಟ್ ನೆನ್ನೆ ಮಾತ್ರ ಫನ್ ಅಲ್ಲಿ ಇತ್ತು, ಇವತ್ ಮಾತ್ರ ಫೈರ್ ಅಲ್ಲಿ ಇರುತ್ತೆ ಅಂತ ಒಂದು ಅಪ್ಡೇಟ್. ನೋಡೋಣ ಯಾವ ತರ ಇರುತ್ತೆ ಅಂತ ಇವತ್ತಿನ ದಿನ ಎಪಿಸೋಡ್. ನಿಮ್ಗೆ ಏನ್ ಅನಿಸ್ತು ಓವರ್ ಆಲ್ ಎಪಿಸೋಡ್ ನೋಡಿದ್ಮೇಲೆ ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ಬಾಯ್, ನಮಸ್ತೆ.